ನಾವೆಲ್ಲರೂ ಪ್ರತಿದಿನ ಆಟ ಆಡ್ತೀವಿ, ಓಡಾಡ್ತೀವಿ. ಆದ್ರೆ ನಾವು ನಿಂತಿರೋ ಈ ನೆಲ ಆ, ತಯಾರಾಗೋಕೆ ಲಕ್ಷಾಂತರ ವರ್ಷಗಳು ಬೇಕಾಯಿತು ಅನ್ನೋದು ಒಂದು ದೊಡ್ಡ ಆಶ್ಚರ್ಯ. ಹೌದು, ನಿಜ. ಇದು ಒಂಥರ ಮ್ಯಾಜಿಕ್ ತರನೇ. ಖಂಡಿತ. ಇವತ್ತು ನಾವು ಈ ಆಳವಾದ ಚರ್ಚೆಯಲ್ಲಿ ಭೂಮಿಯ 3 ಪ್ರಮುಖ ಗೆಳೆಯರ ಬಗ್ಗೆ ಕಲಿಯೋಣ. ಆ 3 ಅಂಶಗಳು ಅಂದ್ರೆ ರಾಕ್ಸ್, ಸಾಯಿಲ್ ಮತ್ತೆ ಫಾರೆಸ್ಟ್ಸ್. ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ಭೂಮಿನ ಒಂದು ದೊಡ್ಡ ಮನೆ ಅಂತ ಅನ್ಕೊಳ್ಳಿ. ಯಾವುದೇ ಮನೆ ಕಟ್ಟೋಕೆ ಮೊದಲು ಒಂದು ಭದ್ರವಾದ ಪಾಯ ಅಂದ್ರೆ ಫೌಂಡೇಶನ್ ಬೇಕೇ ಬೇಕು ಅಲ್ವಾ? ಹೌದು, ಫೌಂಡೇಶನ್ ಇಲ್ಲದೆ ಮನೆ ನಿಲ್ಲಲ್ಲ. ಅದೇ ಆ ಫೌಂಡೇಶನ್ ತರನೇ ನಮ್ಮ ರಾಕ್ಸ್. ಆಮೇಲೆ ಮನೆಯ ನೆಲ ಅಂದ್ರೆ ಫ್ಲೋರ್ ಬಂದು ಸಾಯಿಲ್. ಇನ್ನು ಆ ಮನೆಗೊಂದು ಸುಂದರವಾದ ಛಾವಣಿ. ಓಹೋ, ಅಂದ್ರೆ ಆ ಸುಂದರವಾದ ರೂಫ್ ಬಂದು ನಮ್ಮ ಫಾರೆಸ್ಟ್ಸ್. ಎಂಥ ಅದ್ಭುತವಾದ ಹೋಲಿಕೆ ಇದು. ಹೌದು. ಈಗ ಮನೆ ಕಟ್ಟೋಕೆ ಕಲ್ಲು ಬೇಕಿರೋ ಹಾಗೆ ಭೂಮಿಗೂ ರಾಕ್ಸ್ ಬೇಕು. ಇವು ಬರೀ ದೊಡ್ಡ ದೊಡ್ಡ ಬೆಟ್ಟಗುಡ್ಡಗಳಲ್ಲಿ ಮಾತ್ರ ಇರಲ್ಲ. ಅಂದ್ರೆ ನಮ್ಮ ಸುತ್ತಮುತ್ತ ಕೂಡ ಈ ರಾಕ್ಸ್ ಇದೆಯಾ? ಖಂಡಿತ. ನಾವು ಪ್ರತಿದಿನ ನೋಡೋ ಜಾಗಗಳಲ್ಲೂ ಇರತ್ತೆ. ಉದಾಹರಣೆಗೆ ಅಡಿಗೆ ಮನೆಯ ಕಟ್ಟೆ ಇದೆಯಲ್ಲ, ಅದು ಗ್ರಾನೈಟ್ ಅನ್ನೋ ರಾಕ್. ಮತ್ತೆ ಆಗ್ರಾದಲ್ಲಿರೋ ತಾಜ್ ಮಹಲ್ ಕಟ್ಟಿರೋದು ಬೆಳ್ಳಗಿನ ಮಾರ್ಬಲಿಂದ. ಓ, ತಾಜ್ ಮಹಲ್ ಕೂಡ ರಾಕೆಂದಾನಾ? ಹಾಗಾದ್ರೆ ದೆಹಲಿಯ ಕೆಂಪು ಕೋಟೆ ಕೂಡ? ಹೌದು, ಅದು ಸ್ಯಾಂಡ್ ಸ್ಟೋನಿಂದ ಮಾಡಿರೋದು. ಅಷ್ಟೇ ಯಾಕೆ, ಸ್ಕೂಲ್ನಲ್ಲಿ ಟೀಚರ್ ಬರೆಯೋ ಕಪ್ಪು ಹಲಗೆ ಕೂಡ ಸ್ಲೇಟ್ ಅನ್ನೋ ರಾಕ್. ವೈಟ್, ಅಂದ್ರೆ ತಾಜ್ ಮಹಲ್ ಮತ್ತೆ ನಮ್ಮ ಸ್ಕೂಲ್ ಬ್ಲ್ಯಾಕ್ ಬೋರ್ಡ್ ಎರಡೂ ಒಂದೇ ರಾಕ್ಸ್ ಫ್ಯಾಮಿಲಿನಾ? ನಂಬೋಕತ್ತಿಲ್ಲ. ಆದ್ರೆ ಈ ರಾಕ್ಸ್ ಒಳಗೆ ಏನಿರುತ್ತೆ? ಅದರ ಒಳಗೆ ಮಿನರಲ್ಸ್ ಅಡಗಿರುತ್ತೆ. ಅಂದ್ರೆ ಈ ಕಲ್ಲುಗಳನ್ನು ಒಡೆದಾಗ ನಮ್ಗೆ ಕಬ್ಬಿಣ, ಅಲ್ಯೂಮಿನಿಯಂ, ಚಿನ್ನದಂತಹ ಲೋಹಗಳು ಸಿಗ್ತವೆ. ಆದಿಮಾನವರು ಮೊಟ್ಟಮೊದಲಿಗೆ ಬೇಟೆಯಾಡೋಕೆ ಟೂಲ್ಸ್ ಮಾಡಿದ್ದು ಕೂಡ ಇದೇ ಕಲ್ಲುಗಳಿಂದ. ಒಂದು ಕಲ್ಲು ಎಷ್ಟವ ಕೆಲಸ ಮಾಡುತ್ತೆ. ಆದ್ರೆ ಒಂದು ಡೌಟ್, ಈ ದೊಡ್ಡ ದೊಡ್ಡ ಕಲ್ಲುಗಳು ಕರಗಿ ಮಣ್ಣು ಹೇಗಾಗುತ್ತೆ? ಅದೇನೋ ಐಸ್ ಕ್ರೀಮ್ ತರ ಕರಗಲ್ಲ ಅಲ್ವಾ? ಐಸ್ ಕ್ರೀಮ್ ತರ ಖಂಡಿತ ಕರಗಲ್ಲ, ಆದ್ರೆ ಒಡೆಯುತ್ತೆ. ಅಂದ್ರೆ ಸಾವಿರಾರು ವರ್ಷಗಳ ಕಾಲ ಬಿಸಿಲು, ಮಳೆ, ಜೋರ್ ಗಾಳಿ ಈ ಬಂಡೆಗಳಿಗೆ ಸುತ್ತಿಗೆಯಿಂದ ಹೊಡೆದ ಹಾಗೆ ಅಪ್ಪಾಳಿಸುತ್ತೆ. ಓಹೋ, ಹಾಗೆ ಅಪ್ಪಳಿಸಿದಾಗ ಅವು ಸಣ್ಣ ಸಣ್ಣ ಪುಡಿಯಾಗುತ್ತೆ ಅಂತಾಯ್ತು. ಸರಿಯಾಗಿ ಹೇಳಿದ್ರಿ. ಈ ಪ್ರಾಸೆಸ್ಗೆ ಡಿಸ್ಇಂಟಿಗ್ರೇಷನ್ ಅಂತಾರೆ. ಕಲ್ಲುಗಳು ಪುಡಿಯಾಗಿ ಕೊನೆಗೆ ಮೃದುವಾದ ಸಾಯಿಲ್ ಸೃಷ್ಟಿಯಾಗುತ್ತೆ. ಅಂದ್ರೆ ಕಲ್ಲುಗಳೇ ಸಣ್ಣದಾಗಿ ಮಣ್ಣಾಗೋದು. ಆದ್ರೆ ಈ ಸಾಯಿಲ್ನಲ್ಲಿ ಬರೀ ಮಣ್ಣಿನ ಪುಡಿ ಅಥವಾ ಸಾಯಿಲ್ ಪಾರ್ಟಿಕಲ್ಸ್ ಮಾತ್ರ ಇರುತ್ತಾ? ಇಲ್ಲ. ಗಿಡಗಳ ಬೇರು ಅಥವಾ ರೂಟ್ಸ್ ಉಸಿರಾಡೋಕೆ ಅಲ್ಲಿ ಏರ್ ಸ್ಪೇಸಸ್ ಇರುತ್ತೆ, ಜೊತೆಗೆ ನೀರು ಇರುತ್ತೆ. ಅಷ್ಟೇ ಅಲ್ಲ, ಸಾಯಿಲ್ನಲ್ಲಿ ಒಂದು ಸೂಪರ್ ಹೀರೋ ಕೂಡ ಇರುತ್ತೆ. ಸೂಪರ್ ಹೀರೋನಾ? ಯಾರದು? ಅರ್ಥ್ವಾರ್ಮ್ಸ್ ಅಂದ್ರೆ ಎರೆಹುಳುನಾ? ಅದೇ. ಅವು ನೋಡೋಕೆ ಒಂಥರ ವಿಚಿತ್ರವಾಗಿರಬಹುದು, ಆದ್ರೆ ಅವು ಮಾಡೋ ಕೆಲ್ಸ ಗ್ರೇಟ್. ಈ ಅರ್ಥ್ವಾರ್ಮ್ಸ್ ಸತ್ತ ಎಲೆಗಳನ್ನು, ಕಸವನ್ನು ತಿಂದು ಜೀರ್ಣಿಸ್ಕೊಂಡು ಗೊಬ್ಬರವಾಗಿ ಹೊರಹಾಕ್ತವೆ. ಆಹಾ, ಇದನ್ನೇ ಡಿಕಂಪೋಸಿಷನ್ ಅನ್ನೋದು. ಇದರಿಂದ ಗಿಡಗಳಿಗೆ ಬೇಕಾದ ನ್ಯೂಟ್ರಿಯೆಂಟ್ಸ್ ಅಂದ್ರೆ ವಿಟಮಿನ್ಸ್ ಸಿಗುತ್ತೆ. ಹೌದು. ಮತ್ತೆ ಮಣ್ಣಿನ ಸಾಯಿಲ್ ಟೆಕ್ಸ್ಚರ್ ಮತ್ತೆ ಕಲರ್ ಬದಲಾದಾಗ ಅಲ್ಲಿ ಬೆಳೆಯೋ ಗಿಡಗಳು ಕೂಡ ಬದಲಾಗುತ್ತೆ. ಅಂದ್ರೆ ಸಾಯಿಲ್ ಒಂದು ಮ್ಯಾಜಿಕ್ ಅಡುಗೆ ಮನೆ ಇದ್ದ ಹಾಗೆ. ಈ ಅರ್ಥ್ವಾರ್ಮ್ಸ್ ಅಲ್ಲಿ ಊಟ ತಯಾರಿಸೋ ಮಾಸ್ಟರ್ ಶೆಫ್ಗಳು ಅಂತ ಹೇಳ್ಬೋದು. ಖಂಡಿತ. ಆ ಮ್ಯಾಜಿಕ್ ಅಡುಗೆ ಮನೆ ಇಲ್ಲದಿದ್ರೆ ಭೂಮಿಗೆ ಉಸಿರಾಡಲು ಶ್ವಾಸಕೋಶವೇ ಇರುತ್ತಿರ್ಲಿಲ್ಲ. ಆ ಮಣ್ಣಿನ ಪೋಷಣೆ ತಗೊಂಡು ನೂರಾರು ಗಿಡಮರಗಳು ಬೆಳೆದು ನಿಂತಾಗ ಅದು ಫಾರೆಸ್ಟ್ ಆಗುತ್ತೆ. ಹೌದು, ಕಾಡು ಅಂದ್ರೆ ಬರೀ ಮರಗಳ ಗುಂಪಲ್ಲ, ಅದೊಂದು ದೊಡ್ಡ ಈಕೋಸಿಸ್ಟಮ್. ನಿಜ. ಅಂದ್ರೆ ಸಾವಿರಾರು ಪ್ರಾಣಿ, ಪಕ್ಷಿ, ಕೀಟಗಳು ಒಟ್ಟಿಗೆ ಬದುಕೋ ಬಯೋಡೈವರ್ಸಿಟಿಯ ನೆಲೆ ಅದು. ಮರಗಳು ನಮ್ಮ ಗಾಳಿಯಲ್ಲಿರೋ ಕೆಟ್ಟ ಕಾರ್ಬನ್ ಡೈಆಕ್ಸೈಡ್ನ ಹೀರ್ಕೊಂಡು ನಾವು ಉಸಿರಾಡೋಕೆ ಫ್ರೆಶ್ ಆದ ಆಕ್ಸಿಜನ್ ಕೊಡ್ತವೆ. ನಾವೆಲ್ಲರೂ ನೋಡಿದ್ರೆ ಕಾಡು ಪ್ರಾಣಿಗಳಿಗೆ ಮತ್ತು ನಮ್ಗೆ ಸೂಪರ್ ಮಾರ್ಕೆಟ್ ಮತ್ತು ಆಸ್ಪತ್ರೆ ಎರಡೂ ಇದ್ದಾಗೆ. ಜೇನುತುಪ್ಪ, ಹಣ್ಣುಗಳು, ಔಷಧ ಎಲ್ಲವೂ ಅಲ್ಲೇ ಸಿಗುತ್ತೆ. ಹೌದು. ಆದ್ರೆ ನಾವು ಫರ್ನಿಚರ್ಗೆ, ಜಾಗಕ್ಕೆ ಅಂತ ಮರಗಳನ್ನ ಕಡಿಯೋ ಡಿಫಾರೆಸ್ಟೇಷನ್ ಮಾಡ್ತಾ ಇದೀವಿ. ಇದು ತುಂಬಾನೇ ಅಪಾಯ. ಅಯ್ಯೋ, ಹಾಗಾದ್ರೆ ಮರಗಳನ್ನ ಉಳಿಸೋಕೆ ಅಂತಾನೆ ಆಂದೋಲನಗಳು ನಡೆದಿವೆ ಅಲ್ವಾ? ಖಂಡಿತ. ನಮ್ಮ ಭಾರತದಲ್ಲಿ ಕಾಡು ಉಳಿಸೋಕೆ ಬಹಳ ಹಿಂದೆಯೇ ಚಿಪ್ಕೋ ಮೂವ್ಮೆಂಟ್ ಶುರುವಾಗಿತ್ತು. ಅಂದ್ರೆ ಮರ ಕಡಿಯೋಕ್ ಬಂದಾಗ ಜನ ಮರಗಳನ್ನ ಅಪ್ಪಿಕೊಂಡು ನಿಲ್ಲುತ್ತಿದ್ರು. ಓ, ಎಂತ ಒಳ್ಳೆ ಐಡಿಯಾ. ಮತ್ತೆ ವನಮಹೋತ್ಸವ ಕೂಡ ಮಾಡ್ತಾರೆ ತಾನೆ? ಹೌದು. ಪ್ರತಿ ವರ್ಷ ವನ್ ಮಹೋತ್ಸವ ಆಚರಿಸಿ ಹೊಸ ಗಿಡಗಳನ್ನ ನಡ್ತಾರೆ. ನಮ್ಮ ಹಳ್ಳಿಗಳಲ್ಲಿ ಸೇಕ್ರೆಡ್ ಗ್ರೂವ್ಸ್ ಅಂದ್ರೆ ಪವಿತ್ರ ವನಗಳು ಅಂತ ಇವೆ.
ಅಲ್ಲಿನ ಮರಗಳಲ್ಲಿ ದೇವರಿದ್ದಾರೆ ಅಂತ ಪೂಜಿಸಿ ಒಂದು ಸಣ್ಣ ರೆಂಬೆನೂ ಕಡಿದೆ ಕಾಪಾಡ್ತಾರೆ. ಇದು ನಮ್ಮ ಸಂಸ್ಕೃತಿ. ನಾವು ಪ್ರಕೃತಿಯನ್ನು ಪ್ರೀತಿಸ್ತೀವಿ. ಆದ್ರೆ ಒಂದು ಪ್ರಶ್ನೆ, ಈ ರಾಕ್ಸ್ ಒಳಗೆ ಸಿಗುವ ಮಿನರಲ್ಸ್ ಮರ ಬೆಳೆದ ಹಾಗೆ ಮತ್ತೆ ಬೆಳೆಯುತ್ತಾ? ಇಲ್ಲವೇ ಇಲ್ಲ. ಮಿನರಲ್ಸ್ ಒಂದ್ಸಲ ಖಾಲಿಯಾದ್ರೆ ಮತ್ತೆ ಸೃಷ್ಟಿಯಾಗಲ್ಲ. ಸಾಯಿಲ್ ತಯಾರಾಗೋಕ್ಕೂ ಸಾವಿರಾರು ವರ್ಷ ಬೇಕು. ಅಂದ್ರೆ ನಾವು ಮೈನಿಂಗ್ ಅಂದ್ರೆ ಗಣಿಗಾರಿಕೆ ಮಾಡೋವಾಗ ಕಾಡು ನಾಶ ಆಗದ ಹಾಗೆ ನೋಡ್ಕೊಳ್ಬೇಕು. ನಿಜ. ಹೆಚ್ಚು ಮರಗಳನ್ನ ನೆಡೋ ಅಫಾರೆಸ್ಟೇಷನ್ ಮಾಡಿದ್ರೆ ಮರದ ಬೇರುಗಳು ಮಣ್ಣನ್ನ ಗಟ್ಟಿಯಾಗಿ ಹಿಡಿದುಕೊಳ್ತವೆ. ಮಣ್ಣು ಕೊಚ್ಚಿ ಹೋಗಲ್ಲ. ಹಾಗಾದ್ರೆ ಹೊಸ ಹೊಸ ಆಟಿಕೆಗಳನ್ನ ಪದೇ ಪದೇ ಕೊಳ್ಳೋ ಬದಲು ಹಳೆಯ ಆಟಿಕೆಗಳನ್ನೇ ರೀಸೈಕಲ್ ಮಾಡಿದ್ರೆ ಭೂಮಿಯ ಒಳಗಿರೋ ಅಂಗಡಿ ಖಾಲಿಯಾಗಲ್ಲ. ಸರಿಯಾದ ಮಾತು. ನಾವು ವಸ್ತುಗಳನ್ನ ರಿಡ್ಯೂಸ್ ಮತ್ತೆ ರೀಸೈಕಲ್ ಮಾಡೋದು ಬಹಳ ಮುಖ್ಯ. ಯಾಕಂದ್ರೆ ರಾಕ್ಸ್ ಇಲ್ದೆ ಸಾಯಿಲ್ ಇಲ್ಲ, ಸಾಯಿಲ್ ಇಲ್ದೆ ಫಾರೆಸ್ಟ್ಸ್ ಇಲ್ಲ. ಎಲ್ಲವೂ ಒಂದಕ್ಕೊಂದು ಕನೆಕ್ಟ್ ಆಗಿದೆ.